ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ನಂದಿನಿ ಟೂರಿಸ್ಟ್ ಬೆಂಗಳೂರು, ಯಾತ್ರಾಸ್ ಹಾಲಿಡೇಸ್ ಅಂಡ್ ಮೆಮೊರೀಸ್. ಈ ಎಲ್ಲಾ ಪ್ಯಾಕೇಜ್ಗಳ ಮಾಹಿತಿಗಾಗಿ ಸಂಪರ್ಕಿಸಿ. ಸಿಲಿಕಾನ್ ಸಿಟಿಯಲ್ಲಿ ಒಂದು ಮಳೆ ಆದಾಗ ಅದರ ಪರಿಣಾಮಗಳು ಹೆಂಗಿರುತ್ತೆ, ಎಷ್ಟೆಲ್ಲ ಸಮಸ್ಯೆಗಳನ್ನ ಬೆಂಗಳೂರಿನ ಜನ ಅನುಭವಿಸ್ತಾರೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ವಿಚಾರ. ಒಂದ್ ಕಡೆ ಟ್ರಾಫಿಕ್ ಸಮಸ್ಯೆ ಆದ್ರೆ ನಿನ್ನೆ ಮಳೆ ಆಗಿರುವ ಪರಿಣಾಮ ಊರಿಗೆ ಹೋಗ್ತಾ ಇದ್ರಲ್ಲ ಯುಗಾದಿ ಹಬ್ಬಕ್ಕೆ, ಅವರಿಗೆಲ್ಲ ದೊಡ್ಡ ಮಟ್ಟದ ಶಾಕ್ ಎದುರಾಯ್ತು. ಒಂದ್ ಕಡೆ ಟ್ರಾಫಿಕ್ ಕಿರಿಕಿರಿ, ಮತ್ತೊಂದು ಕಡೆ ಮಳೆರಾಯಿನ ಅಬ್ಬರ ಹೈರಾಣಾಗಿದ್ರಂತೆ ನಿನ್ನೆ ಪ್ರಯಾಣಿಕರು. ಮೆಜೆಸ್ಟಿಕ್ ನಿಲ್ದಾಣದಲ್ಲೂ ಕೂಡ ಮಳೆಯಿಂದ ಜನ ಹೈರಾಣಾಗಿದ್ದಾರೆ. ಗುಡುಗು ಸಹಿತ ಮಳೆ ಆಗಿದ್ದು ರಸ್ತೆ ಮೇಲೆ ನಾಲೆಯಂತೆ ನೀರು ಹರಿದು ಹೋಗಿದೆ. ಯುಗಾದಿ ಹಬ್ಬಕ್ಕೆ ಊರಿನತ್ತ ಹೊರಟ ಸಿಲಿಕಾನ್ ಸಿಟಿ ಜನ ನಿನ್ನೆ ಟ್ರಾಫಿಕ್ ಕಿರಿಕಿರಿ ಅನುಭವಿಸಿದ್ದಾರೆ. ಸರಿಯಾದ ಸಮಯಕ್ಕೆ ಮೆಜೆಸ್ಟಿಕ್ ತಲುಪ್ತೀವಾ ಇಲ್ವಾ, ಬಸ್ ಮಿಸ್ ಆಗುತ್ತಾ, ಇಂಥ ಆತಂಕದಲ್ಲೇ ಮೆಜೆಸ್ಟಿಕ್ ಕಡೆಗೆ ಪ್ರಯಾಣ ಬೆಳೆಸಿದವರು ಸಾಕಷ್ಟು ಜನ. ಅದರ ಜೊತೆಗೆ ಮಳೆ ಬಂದಾಗ ಬೆಂಗಳೂರಿನ ಪರಿಸ್ಥಿತಿ ಹೆಂಗಿರುತ್ತೆ ಅಂದರೆ, ಎಲ್ಲೋ ಹರಿದು ಹೋಗೋದಕ್ಕೆ ಜಾಗ ಇಲ್ಲ. ಮಳೆ ನೀರು ಅಗೇನ್ ಅದು ಹರಿಯೋದು ರಸ್ತೆ ಮೇಲೇನೆ. ರಸ್ತೆ ಮೇಲೆ ನಾಲೆಯಂತೆ ನೀರು ಹರಿದು ಹೋಗೋದನ್ನ ನೋಡಿ ಜನ ಕಿರಿಕಿರಿ ಅನುಭವಿಸಿದ್ದಾರೆ. ಯಾಕಂದ್ರೆ ವಾಹನಗಳು ಮೂವ್ ಆಗಲ್ಲ, ಟ್ರಾಫಿಕ್ ಜಾಮ್ ಆಗುತ್ತೆ. ಸೊ ಆ ರೀತಿ ಸಿಲುಕಾಕಿಕೊಂಡು ಮೆಜೆಸ್ಟಿಕ್ ತಲುಪೋದು ಕೂಡ ಸ್ವಲ್ಪ ತಡವಾಗಿತ್ತು. ಬಸ್ಗಳು ಸಿಗದೆ ಜನ ಪರದಾಡಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಇದು ಯುಗಾದಿ ಹಬ್ಬಕ್ಕೆ ಸಂಭ್ರಮದಲ್ಲಿ ಹೋಗಬೇಕಾದವರು ಕೆಲ ಆತಂಕ ಕಿರಿಕಿರಿಯನ್ನ ಅನುಭವಿಸಿ ಬಸ್ ಹತ್ತಿರುವ ಕ್ಷಣಗಳನ್ನ ನೋಡ್ತಾ ಇದ್ದೀರಿ. ಹಾಗಾದ್ರೆ ಮೆಜೆಸ್ಟಿಕ್ ನಲ್ಲಿ ಪರಿಸ್ಥಿತಿ ಹೆಂಗಿತ್ತು, ಪ್ರಯಾಣಿಕರ ಪರದಾಟ ಹೇಗಿತ್ತು, ಆ ಕುರಿತು ನಮ್ಮ ಪ್ರತಿನಿಧಿ ಗಿರೀಶ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ರಾಜ್ಯಾದ್ಯಂತ ಯುಗಾದಿ ಹಬ್ಬ ಇರುವ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಸಾಕಷ್ಟು ಜನರು ಅವರವರ ನೇಟಿವ್ಗೆ ಹೋಗ್ತಾ ಇದ್ದಾರೆ ಅಥವಾ ಅವರವರ ಊರುಗಳಿಗೆ ಹೋಗ್ತಾ ಇದ್ದಾರೆ. ಆದರೆ ವರುಣನ ಆರ್ಭಟ ಹೆಚ್ಚಾಗಿದೆ ಅಂತ ಹೇಳ್ಬೋದು. ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಮಳೆರಾಯ ಇವರಿಗೆ ಕಾಟವನ್ನು ಕೊಡ್ತಿದ್ದಾನೆ ಅಂತ. ಏನು ಬೆಂಗಳೂರಿನಲ್ಲಿ ನಿನ್ನೆ ಅಥವಾ ಸುಮಾರು 3 ದಿನಗಳಿಂದ ಚಿಟಿ ಚಿಟಿ ಮಳೆ ಆಗ್ತಾ ಇತ್ತು. ಆದರೆ ಇವತ್ತು ಕೊಂಚ ವೇಗವಾಗಿ ವರುಣ ಬಂದಿದ್ದಾನೆ ಅಂತಲೇ ಹೇಳ್ಬೋದು. ನೀವು ಎಡಭಾಗದಲ್ಲಿ ನೋಡ್ತಾ ಹೋಗ್ಬೋದು. ಎಡಭಾಗದಲ್ಲಿ ಏನು ಮೆಜೆಸ್ಟಿಕ್ನಲ್ಲಿರುವ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಏನಿದೆ, ಈ ಒಂದು ಬಸ್ ನಿಲ್ದಾಣದಲ್ಲಿ ನೀರು ಹರಿದು ಯಾವ ರೀತಿ ಹೋಗ್ತಾ ಇದೆ ಅಂತ. ಸೊ ಇಷ್ಟರ ಒಂದು ಪ್ರಮಾಣದಲ್ಲಿ ಮಳೆರಾಯ ಏನು ಇವತ್ತು ಆರ್ಭಟವನ್ನು ನಡೆಸಿರ್ತಕ್ಕಂಥದ್ದು. ಅದು ಕೂಡ ಏನು ಮೆಜೆಸ್ಟಿಕ್ನಲ್ಲಿ ಇವತ್ತು ಸಾಕಷ್ಟು ಜನರು ಅವರವರ ನೇಟಿವ್ಗೆ ಹೋಗ್ತಾ ಇದ್ದಾರೆ. ಈ ಒಂದು ಕಾರಣದಿಂದ ಅವರಿಗೆ ತೊಂದರೆ ಆಗಿದೆ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಜರ್ಕಿನ್ ಆಗಿರ್ಬೋದು, ಅದೇ ರೀತಿ ಬೇರೆ ಬೇರೆ ರೀತಿಯ ಸ್ವೆಟರ್ಗಳನ್ನ ಧರಿಸ್ಕೊಂಡು ಏನು ತಮ್ಮ ತಮ್ಮ ಊರುಗಳಿಗೆ ಹೋಗ್ತಾ ಇದ್ದಾರೆ. ಆದರೆ ಸಾಕಷ್ಟು ಜನರು ಏನು ಮೆಜೆಸ್ಟಿಕ್ನಲ್ಲಿ ನಡೆದಾಡಿಕೊಂಡು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಬೇಕು. ಅದೇ ರೀತಿ ಮೆಜೆಸ್ಟಿಕ್ನಲ್ಲಿರುವ KSRT ಬಸ್ ಸ್ಟ್ಯಾಂಡಿಂದ BMTCಗಾಗಿರ್ಬೋದು ಅಥವಾ BMTC ಬಸ್ಸಿಂದ KSRTC ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಸಾಕಷ್ಟು ಜನರು ಬಂದು ಹೋಗಿ ಮಾಡ್ತಾರೆ. ಆದರೆ ಮಳೆರಾಯ ಇವರೆಲ್ಲರಿಗೂ ಕೂಡ ಒಂದು ರೀತಿಯ ತೊಂದರೆಯನ್ನು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಆದರೆ ಇದು ಒಂದು ಸಿಹಿಯಾದ ತೊಂದರೆ ಅಂತಲೇ ಹೇಳ್ಬೋದು. ಯಾಕಂದರೆ ಇಷ್ಟು ದಿವಸಗಳ ಕಾಲ ಬೆಂಗಳೂರಿನಲ್ಲಿ ಬಿಸಿಲಿನಿಂದ ಎಲ್ಲರೂ ಸಹ ಕಂಗೆಟ್ಟಿದ್ರು. ಆದರೆ ವರುಣ ಸುಮಾರು 3 ರಿಂದ 4 ದಿನಗಳ ಹಿಂದಿನಿಂದನೂ ಕೂಡ ಇವತ್ತಿನ ತನಕ ತಂಪನ್ನು ಎರಿತಾ ಇದ್ದಾನೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಸಾಕಷ್ಟು ಪ್ರಯಾಣಿಕರು ಏನು ಬೆಂಗಳೂರಿನಿಂದ ತಮ್ಮ ತಮ್ಮ ಊರುಗಳಿಗೆ ಹೋಗಲಿಕ್ಕೆ ನಿಂತಿದ್ದಾರೆ. ಅಂದರೆ ಯುಗಾದಿ ಹಬ್ಬ ಇರುವ ಹಿನ್ನೆಲೆಯಲ್ಲಿ, ಅದು ಕೂಡ ಹಿಂದೂಗಳ ಪವಿತ್ರವಾದಂತಹ ಹಬ್ಬ, ಈ ಒಂದು ಹಿನ್ನೆಲೆಯಲ್ಲಿ ಹೊಸ ವರ್ಷವನ್ನು ಆಚರಣೆ ಮಾಡಲಿಕ್ಕೆ, ಅದೇ ರೀತಿ ಬೇವು ಬೆಲ್ಲವನ್ನು ಸವಿಲಿಕ್ಕೆ ಅವರು ತಮ್ಮ ತಮ್ಮ ಊರುಗಳಿಗೆ ಹೋಗ್ತಾ ಇದ್ದಾರೆ. ಅದೇ ರೀತಿ ಪೊಲೀಸ್ ವ್ಯವಸ್ಥೆ ಕೂಡ ಸಾಕಷ್ಟು ಬಿಗಿ ಬಂದೋಬಸ್ತಿನಲ್ಲಿ ಇದೆ ಅಂತಲೇ ಹೇಳ್ಬೋದು. ಯಾವುದೇ ರೀತಿಯ ಅಹಿತಕರ ಘಟನೆ ಆಗಬಾರದು ಎನ್ನುವ ದೃಷ್ಟಿಕೋನದಿಂದ ಸಾಕಷ್ಟು ರೀತಿಯಲ್ಲಿ ಪೊಲೀಸರು ಕೂಡ ಏನು ಮೆಜೆಸ್ಟಿಕ್ನಲ್ಲಿ ಇರುವಂಥದ್ದು. ನೀವು ನೋಡ್ತಾ ಇರೋದು ಏನು ಈ ಒಂದು ಜಾಗದಿಂದ ಮಂಡ್ಯ ಆಗಿರ್ಬೋದು, ಅದೇ ರೀತಿ ಹಾಸನ ಆಗಿರ್ಬೋದು, ಬೇರೆ ಬೇರೆ ಕಡೆಗೆ ಏನು ಬಸ್ಗಳು ಹೋಗುತ್ತೆ. ಸಾಕಷ್ಟು ರೀತಿಯಲ್ಲಿ ಮಳೆ ಬರ್ತಾ ಇದೆ. ಈ ಒಂದು ಕಾರಣದಿಂದ ಸಾಕಷ್ಟು ಜನರು ಏನು ಮೆಜೆಸ್ಟಿಕ್ನ ಒಳಗಡೆ ಅಥವಾ ಬಸ್ ಸ್ಟ್ಯಾಂಡ್ನ ಒಳಗಡೆ ನಿಂತಿರುವಂಥದ್ದು. ಅಂದರೆ ಮಳೆ ಬಂದಿದೆ ಅನ್ನುವ ಕಾರಣಕ್ಕಾಗಿ ಏನು ಇವರೆಲ್ಲರೂ ಕೂಡ ಇಲ್ಲೇ ನಿಂತಿದ್ದಾರೆ. ಇಲ್ಲ ಅಂದಿದ್ರೆ ನಿಜವಾಗಿ ಇವರೆಲ್ಲರೂ ಕೂಡ ಹೋಗಿ ಬಂದು ಅಥವಾ ಓಡಾಟವನ್ನು ಹೆಚ್ಚಾಗಿ ನಡೆಸ್ತಾ ಇದ್ರು. ಸೊ ಈ ರೀತಿಯಾಗಿ ಏನು ಇವತ್ತಿನ ದಿವಸ ಮಳೆರಾಯ ತನ್ನ ಆರ್ಭಟವನ್ನು ಮುಂದುವರಿಸತಕ್ಕಂಥದ್ದು. ಅದೇ ರೀತಿ ಸಾಕಷ್ಟು ಜನರು ಊರಿಗೆ ಹೋಗೋದಕ್ಕೆ ಕೊಂಚ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಿಮಗೆ ಮುಂದುವರೆದಂತೆ ಏನು ಮೆಜೆಸ್ಟಿಕ್ನ ಮಧ್ಯಭಾಗದಿಂದ ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಜನ ಬಸ್ನಲ್ಲಿ ಪರದಾಡ್ತಾ ಇದ್ದಾರೆ. ಅದೇ ರೀತಿ ಹಬ್ಬಗಳು ಅಂತ ಅಂದರೆ ಸೀಟ್ ಸಿಗೋದು ತುಂಬ ಕಷ್ಟ. ಈ ಒಂದು ನಿಟ್ಟಿನಲ್ಲಿ ಆ ಟಿಕೆಟ್ ಬೆಲೆ ಕೂಡ ಕೊಂಚ ಹೆಚ್ಚಾಗಿದೆ ಅನ್ನೋ ಮಾಹಿತಿ ಇದೆ. ಹೀಗಾಗಿ ಜನ ಏನು ಹೇಳ್ತಾರೆ ಎಲ್ಲವನ್ನೂ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಇವತ್ತಿನ ಸುದ್ದಿ. ಕ್ಯಾಮರಾ ಪರ್ಸನ್ ಪೃಥ್ವಿ ಜೊತೆ ಗಿರೀಶ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.